ಆಚಾರ್ಯ ಪಾಠಶಾಲಾ ಎಪಿಎಸ್ ಕಾಲೇಜಿನಲ್ಲಿ ಸಂಸ್ಥಾಪಕರ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ಎಪಿಎಸ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಎಎಸ್ ವಿಷ್ಣು ಭಾರತ್ ಚಾಲನೆಯನ್ನ ನೀಡಿದರು. लक्ष्मी स्वयंवरण मंगल दीपिकाभिः सेवाभिरम्भ तव पाद सरोज मूले नाकारिकीं मनसि भाग्यवतां जनानाम् एतावदेव जननी स्पृहणीयमास्ते त्वद्वन्दनेषु सलिलस्थगिते च नेत्रे। ಈ ಸಂದರ್ಭದಲ್ಲಿ ಖ್ಯಾತ ಚಿಂತಕ ಡಾಕ್ಟರ್ ನಾ ಸೋಮೇಶ್ವರ್, ಬರಹಗಾರ್ತಿ ಬಿಎನ್ ಸುಮಿತ್ರಾಬಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಈ ವೇಳೆ ನಾ ಸೋಮೇಶ್ವರ್ ಅವರು ಅನಂತಾಚಾರ್ಯ ಅವರು ಹುಟ್ಟುಹಾಕಿದ ಸಂಸ್ಥೆ 90 ವರ್ಷಗಳಿಂದ ಲಕ್ಷಾಂತರ ಮಂದಿಗೆ ವಿದ್ಯಾರ್ಚನೆಯನ್ನ ನೀಡಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಕೊಂಡಿದೆ. ಇದರ ಲಾಭವನ್ನು ಪಡೆದ ಯುವಜನರು ತಾವು ಕೂಡ ಸಮಾಜಕ್ಕೆ ನೀಡಲು ಶ್ರಮಿಸಬೇಕು ಎಂದರು. ಆಚಾರ್ಯ ಪಾಠಶಾಲೆಯಲ್ಲಿ ನಾವಿವತ್ತು ಇದ್ದೇವೆ. 90ನೆಯ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನ ಇವತ್ತು ಆಚರಿಸ್ತಾ ಇದ್ದಾರೆ. ಹಾಗೆಯೇ ಅಧ್ಯಾಪಕರ ದಿನಾಚರಣೆ, ಎರಡೂ ಕಾರ್ಯಕ್ರಮಗಳು ಒಟ್ಟಿಗೆ ನಡೀತಾ ಇವೆ. ಬಹಳ ಸಂತೋಷಕರವಾದಂತಹ ವಿಚಾರ. ನಮ್ಮ ನಾಡಿನ ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ಆಚಾರ್ಯ ಪಾಠಶಾಲಾ ಸಹ ಒಂದು. 90 ವರ್ಷಗಳನ್ನು ಪೂರ್ಣಗೊಳಿಸಿದೆ. 1935 ಆಗಸ್ಟ್ 15ರಂದು 3 ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಈ ಸಂಸ್ಥೆ ಈಗ 14 ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡಿದ್ದು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣವನ್ನ ಪಡಿತಾ ಇದ್ದಾರೆ. 2 ಕಡೆ ವಿಶಾಲವಾದ ಪ್ರದೇಶದಲ್ಲಿ ಈ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ, ಬೆಂಗಳೂರಲ್ಲಿ ಹಾಗೂ ಸೋಮನಹಳ್ಳಿಯಲ್ಲಿ. ಈ ಒಂದು ಸಂಸ್ಥೆ ಎಂತೆಂತಹ ಮಹಾನುಭಾವರಿಗೆ ಶಿಕ್ಷಣವನ್ನ ನೀಡಿದೆ ಅನ್ನೋ ಪಟ್ಟಿಯನ್ನ ನೋಡ್ತಾ ಇದ್ರೇನೆ ಬಹಳ ಆಶ್ಚರ್ಯವಾಗುತ್ತೆ, ಹಾಗೆ ಸಂತೋಷವೂ ಆಗುತ್ತೆ. ಭಾರತ ರತ್ನ CNR ರಾವ್ ಅವರು ಈ ಸಂಸ್ಥೆಯ ವಿದ್ಯಾರ್ಥಿಗಳಾಗಿದ್ರು. ರಜನಿಕಾಂತ್ ಪ್ರಖ್ಯಾತವಾದ ನಟ, ಆತ ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿದ್ದ. ಹೀಗೆ ಅನೇಕ ಜನ ಈ ಸಂಸ್ಥೆಯಲ್ಲಿ ವಿದ್ಯೆಯನ್ನ ಕಲಿತು ಭವ್ಯವಾದ ಭವಿಷ್ಯವನ್ನ ರೂಪಿಸ್ಕೊಂಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಾನು ಆಗಮಿಸಿದ್ದೆ. ಬಹಳ ಸಂತೋಷವಾಯಿತು. ಯಾಕಂದ್ರೆ ಈ ಕಾರ್ಯಕ್ರಮ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಎತ್ತಿ ತೋರಿಸುವ ರೀತಿಯಲ್ಲಿ ಇತ್ತು. ವೇದಿಕೆಯನ್ನ ಬಹಳ ಚೆನ್ನಾಗಿ ಅಲಂಕರಿಸಿದ್ರು. ಇದು ಅವರ ಸದಭಿರುಚಿಯ ಪ್ರತೀಕ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಈ ಸಂಸ್ಥೆಗೆ ಸೇವೆಯನ್ನು ಸಲ್ಲಿಸಿದಂತಹ ಅನೇಕ ಅಧ್ಯಾಪಕರಿಗೆ ಇವತ್ತು ಗೌರವವನ್ನ ಸಲ್ಲಿಸಿದ್ದಾರೆ. ಅದು ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡ್ತು. ಹಾಗೆಯೇ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಸಹ ವಿದ್ಯಾರ್ಥಿ ವೇತನ ವಿತರಣೆ ಆಯಿತು. ಈ ಸಂಸ್ಥೆಗೆ ಅತ್ಯುತ್ತಮ ಉಜ್ವಲ ಭವಿಷ್ಯ ಇದೆ ಅಂತ ನನ್ನ ಅನಿಸಿಕೆ. ಅವರ ಕನಸು, ಆಶಯ ಎಲ್ಲವೂ ಈಡೇರಲಿ ಅಂತ ತಮ್ಮ ಪರವಾಗಿ ನಾನು ಆಶಿಸ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಮಾಧ್ಯಮದೊಂದಿಗೆ ಮಾತನಾಡಿದ ಸಂಸ್ಥಾಪಕ ವಿಷ್ಣು ಭಾರತ್, APS ಕಾಲೇಜು ಖ್ಯಾತ ವಿಜ್ಞಾನಿ CNR ರಾವ್, ಚಿತ್ರನಟ ರಜನಿಕಾಂತ್ ಸೇರಿದಂತೆ ಸಹಸ್ರಾರು ಪ್ರತಿಭಾವಂತರು ಅಧ್ಯಯನ ಮಾಡಿದ ದಾಖಲೆಯನ್ನ ಹೊಂದಿದೆ. ಮುಂದೆಯೂ ಕೂಡ ನಿಸ್ವಾರ್ಥ ಮನೋಭಾವದಿಂದ ಶಿಕ್ಷಣವನ್ನ ನೀಡಲು ಸಂಸ್ಥೆ ಶ್ರಮಿಸಲಿದೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ. ನಾನು CA ಡಾಕ್ಟರ್ ವಿಷ್ಣು ಭರತ್ ಆಲಂಪಲ್ಲಿ, ಈ APS ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ. ಗುರುದೇವೋ ಭವ, ಎ ಗ್ರೇಟ್ ಆಚಾರ್ಯ, ಎ ಗ್ರೇಟ್ ವಿಷನರಿ ಪ್ರೊಫೆಸರ್ ಅನಂತಾಚಾರ್ಯ ಅವರ ಜನ್ಮದಿನ ಇವತ್ತು, 114ನೇ ಜನ್ಮದಿನ. ಅವರು 1935 ಆಗಸ್ಟ್ 15 ಒಂದು ಸಣ್ಣ ಸಸಿಯಾಗಿ ಹಾಕಿದ್ದು ಇವತ್ತು ಆಲದ ಮರದ ತನಕ ಬೆಳೆದಿದೆ. ಈ ಸಂಸ್ಥೆಯಿಂದ ಲಕ್ಷಾಂತರ ಜನ ತುಂಬ ದೊಡ್ಡ ಮಟ್ಟದಲ್ಲಿ ಏಳಿಗೆ ಆಗಿದ್ದಾರೆ. ಭಾರತ ರತ್ನ CNR ರಾವ್ ಆಗಿರ್ಬೋದು, ರುದ್ರಂ ನರಸಿಂಹ ಪದ್ಮವಿಭೂಷಣ್ ಅವಾರ್ಡಿ, ಸೂಪರ್ ಸ್ಟಾರ್ ರಜನಿಕಾಂತ್ ಅಂತವರು ತುಂಬ ಈ ಸಂಸ್ಥೆಯಿಂದ ಬಂದು ಏಳಿಗೆ ಕಂಡಿದ್ದಾರೆ. ಇಂಥ ಒಂದು ಸಂಸ್ಥೆನ ನಾವು ಬೆಳೆಸ್ತಾ ಇದ್ದೀವಿ. ಇಲ್ಲಿ KG to PG ಎಲ್ಲ ಥರ ಇದು ಬರ್ತಾ ಇದೆ. ವಿ ಹ್ಯಾವ್ 14 ಇನ್ಸ್ಟಿಟ್ಯೂಷನ್ಸ್ ಫಾರ್ ದಿ ಪೀಪಲ್. ಅವ್ರಿಗೆಲ್ಲರಿಗೂ ನಾವು ಅಕಾಡೆಮಿಕ್ಸ್ ಒಂದೇ ಅಲ್ಲ, ಎಲ್ಲ ಥರ ಏಳಿಗೆಯಾಗಿ ನೋಡ್ತಾ ಇದ್ದೀವಿ. ವಿ ಇನ್ವೈಟ್ ದೆಮ್ ಆಸ್ twinkle twinkle little stars and make them superstars of APS. So that is our aim, that is our goal. ಅವರ ಒಂದು ಆಶೀರ್ವಾದ ನಮ್ಮ ಮೇಲಿದೆ. ನಮ್ಮ 21 ಟ್ರಸ್ಟಿಗಳು ಕೂಡ ಈ ಸಂಸ್ಥೆಯನ್ನು ಹೇಗೆ ಬೆಳೆಸಬೇಕು ಅಂತ ಒಂದು ನಿಷ್ಠೆಯಿಂದ ನಾವು ಇದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಏಳಿಗೆ ಆಗೋ ಒಂದು ಅವಕಾಶ ಇರುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಪ್ರಕಾಶ್ ಅಂತ, APS ಜನರಲ್ ಸೆಕ್ರೆಟರಿ,
ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕಾದ್ರೆ 1935ರಲ್ಲಿ 3 ವಿದ್ಯಾರ್ಥಿಗಳಿಂದ ನಮ್ಮ ತಂದೆಯವರು ಶುರು ಮಾಡಿದ್ರು. ಅದು ಬೇಸಿಕ್ ಆಗಿ ಶುರು ಮಾಡಿದ್ದು ವಿದ್ಯಾರ್ಥಿಗಳಿಗೆ ಮೆರಿಟ್ ಅವ್ರಿಗೆ. ಯಾಕೆಂದ್ರೆ ಕೆಲವು ಆವಾಗ 1935ನಲ್ಲಿ ಸುಮಾರು ಈ ಸಂಸ್ಥೆಗಳು ಇರ್ತಾ ಇರ್ಲಿಲ್ಲ. ಇವರು ಅನೇಕ ವಿದ್ಯಾರ್ಥಿಗಳು ಬಂದು ನಮ್ಮ ತಂದೆನ ಕೇಳಿದಾಗ ಒಂದು ಎಜುಕೇಶನ್ ಶುರು ಮಾಡೋಣ ಕೊಡೋಣ ಅಂದ್ಬಿಟ್ಟು ಗ್ರೇಟೆಸ್ಟ್ ಎಲ್ಲದಕ್ಕಿಂತ ದೊಡ್ಡ ದಾನ ವಿದ್ಯಾದಾನ ಅಂತ ಹೇಳ್ಕೊಂಡು ಅವ್ರು ಶುರು ಮಾಡಿದ್ರು. 1935ರಿಂದ 76 ತನಕ ಅವರೇ ನಮ್ಮ ತಂದೆಯವರೇ ಕಾರ್ಯದರ್ಶಿಗಳೇ ಆಗಿ ಫೌಂಡರ್ ಸೆಕ್ರೆಟರಿ ಆಗಿ ನಡೆಸ್ಕೊಂಡ್ ಬಂದ್ರು. 76ರಿಂದ ನಮ್ಮ ಬ್ರದರ್ಸು ಪ್ಲಸ್ ಈಗಿನ ಆಡಳಿತ ಮಂಡಳಿ ನಮ್ಮ ಅಧ್ಯಕ್ಷರು ಡಾಕ್ಟರ್ ವಿಷ್ಣು ಭರತ್ ಅಂತ ಇದ್ದಾರೆ, ನಾನು ಕಾರ್ಯದರ್ಶಿಗಳು, ಒಟ್ಟು 21 ಜನ ಟ್ರಸ್ಟೀಸ್ ಇದೀವಿ. ಬಹಳ ಬೆಳವಣಿಗೆ ನಡೀತಾ ಇದೆ. 2 ಕ್ಯಾಂಪಸ್ ಇದೆ, ಒಂದು NR ಕಾಲೋನಿ ಕ್ಯಾಂಪಸ್, ಇನ್ನೊಂದು ಸೋಮನಹಳ್ಳಿ. ಅಲ್ಲಿ ಅಬೌಟ್ 110 ಎಕರ್ಸ್ ಆಫ್ ಲ್ಯಾಂಡ್ ಇದೆ. ಅಲ್ಲಿ ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಕಾಲೇಜು, ರೂರಲ್ ಹೈಸ್ಕೂಲು ಅಂಡ್ PU ಕಾಲೇಜ್ ಇದೆ. ಒಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ಈ ವರ್ಷ BCom ಅಪ್ರೂವಲ್ ಸಿಕ್ಕಿದೆ ಬ್ಯಾಂಗ್ಳೂರು ಸಿಟಿಯಿಂದ. ಇನ್ನೊಂದು VTU ಇಂದ ನಮ್ಗೆ MCA ಪ್ಲಸ್ MBA ಕೋರ್ಸ್ ಶುರು ಮಾಡ್ತಾ ಇದೀವಿ, PG ಕೋರ್ಸಸ್. ಮುಂಚೆ MCA ಇತ್ತು, ಕಾರಣಾಂತರದಿಂದ ಅದು ನಡ್ಸಕ್ಕಾಗ್ಲಿಲ್ಲ, ಇವಾಗ ತಿರ್ಗಾ ಕೊಟ್ಟಿದ್ದಾರೆ. ಸೊ ಚೆನ್ನಾಗ್ ಆಗ್ತದೆ. ನಾವು ಕ್ವಾಲಿಟಿ, ನನ್ನ ಕಾರ್ಯದರ್ಶಿ ಆಡಳಿತ ಅವಧಿಲಿ ಫೋಕಸ್ಡ್ ಆನ್ ಕ್ವಾಲಿಟಿ ಎಜುಕೇಶನ್. ಪಾಠ ಚೆನ್ನಾಗಿ ಮಾಡಿದ್ರೆ ವಿದ್ಯಾರ್ಥಿಗಳು ಎಲ್ಲಿದ್ರು ಬಂದೇ ಬರ್ತಾರೆ. ಅದನ್ನ ನಮ್ಮ ಅಧ್ಯಾಪಕ ವೃಂದದವ್ರಿಗೆ ಎಲ್ಲರಿಗೂ ಕೇಳ್ಕೊಂಡಿದೀರಿ, ದಯವಿಟ್ಟು ಚೆನ್ನಾಗಿ ಪಾಠ ಮಾಡಿ, ಸಂಸ್ಥೆ ಚೆನ್ನಾಗಿದೆ. ಅಂಡ್ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾವ ಟ್ರಸ್ಟೀಸು ಕೂಡ ಏನು ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಈವನ್ ಮೀಟಿಂಗ್ ಫೀಸ್ ಆಗ್ಲಿ ಏನಾಗ್ಲಿ ಏನು ತಗೊಳ್ಳೋದಿಲ್ಲ. ಎಲ್ಲ ಫ್ರೀ ಆಗಿ ಬಂದು ತಮ್ಮ ಸ್ವಂತದಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಖರ್ಚು ಮಾಡಿ. ಎಲ್ಲ ಬೇರೆ ಕಡೆ ಇರೋರು ಇದ್ದಾರೆ, ಬೇರೆ ಬೇರೆ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರ ಅನುಭವಗಳನ್ನ ಕೊಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಾಗ್ಲಿ ಅಂತ ಕೇಳ್ಕೊಂತೀನಿ. ಆ ಪರಮಾತ್ಮ ಎಲ್ಲರಿಗೂ ಒಳ್ಳೇದ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು AR ಆಚಾರ್ಯ. ನಾನು ಸಂಸ್ಥಾಪಕರ ಸುಪುತ್ರ. ನಾನು ಈ ಸಂಸ್ಥೆಯಲ್ಲಿ ಸುಮಾರು 26 ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿದ್ದೆ. ಒಂದು ವಿಶೇಷವಾದಂಥ ವಿಚಾರ ಅಂತಂದ್ರೆ, ನಾವು ಇವತ್ತಿನ ದಿನ ಏನು ಮಧ್ಯಾಹ್ನದ ಊಟದ ವ್ಯವಸ್ಥೆ ಸರ್ಕಾರ ಮಾಡಿದಾರೋ ಅದನ್ನು ನಾವು 1961-62ರಲ್ಲಿ ನಮ್ಮ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಮ್ಮ ಜಮೀನಿನಲ್ಲಿ ನಾವು ಬೆಳೆದಂಥ ಪದಾರ್ಥಗಳಲ್ಲಿ ಅವರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ವು. ಸುಮಾರು ಅದು ಒಂದು 10 ವರ್ಷಗಳ ಕಾಲ ನಡ್ಕೊಂಬಂತು. ಕಾಲಕ್ರಮೇಣ ಕ್ಷಾಮ ಬಂದಿದ್ದರಿಂದ 2-3 ವರ್ಷಗಳ ಕಾಲ ಮಳೆ ಆಗದೇ ಇದ್ದಿದ್ದರಿಂದ ಬಾವಿಲೆಲ್ಲ ನೀರು ಬತ್ತೋಗಿ ಆ ಕಾರ್ಯಕ್ರಮ ಅಲ್ಲಿಗೆ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ಇದುವರೆಗೂ ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರವೇ ಈ ಸಂಸ್ಥೆ ಇದೆ ಹೊರತು ಇದರಲ್ಲಿ ಯಾವತ್ತೂ ಯಾವ ಹಣ ಮಾಡಬೇಕು ಅನ್ನೋ ಉದ್ದೇಶ ಯಾವತ್ತೂ ಇಲ್ಲ. ಮತ್ತು ಇದೇ ರೀತಿ ಈಗಿನ ನಮ್ಮ ಆಡಳಿತ ಮಂಡಳಿಯಲ್ಲಿ ಎಲ್ಲರೂ ಸಹಕಾರ ಮಾಡಿ ಸಂಸ್ಥೆ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಅದರಿಂದ ಇದೇ ರೀತಿ ನಮ್ಮ ಸಂಸ್ಥಾಪಕರ ದಿನಾಚರಣೆ ಹಾಗೂ ಅಧ್ಯಾಪಕರ ದಿನಾಚರಣೆಗಳಲ್ಲಿ ನಡ್ಕೊಂಡ್ ಬರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ.